ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾನು ಮತ್ತೆ ಮಂತ್ರಾಲಯಕ್ಕೆ ಹೋಗಿದ್ವಿ. ನನಗೆ ಲೋ ಅಂತ ಫೀಲ್ ಆದಾಗ, ಇಲ್ಲ ನನಗೆ ಬೇಜಾರಾದಾಗ ನಾನು ಫಸ್ಟ್ ಹೋಗೋದು ಮಂತ್ರಾಲಯಕ್ಕೆ. ಏನೋ ಅಲ್ಲಿಗೆ ಹೋದರೆ ಒಂಥರ ನೆಮ್ಮದಿ ಸಿಗುತ್ತೆ. ಸೊ ಈಗ ನಾವು ಅದೇ ಜರ್ನಿಯಲ್ಲಿ ಇದ್ದೀವಿ, ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಬಟ್ ನಾನು ಆ ವಿಡಿಯೋ ನಿಮಗೆ ಮಾಡಲ್ಲ. ಆಲ್ರೆಡಿ ಮಂತ್ರಾಲಯದ್ದು ವಿಡಿಯೋ ನಾನು 2-3 ಮಂತ್ಸ್ ಬ್ಯಾಕ್ ಮಾಡಿ ಹಾಕಿದ್ದೀನಿ. ನೀವು ಆಲ್ರೆಡಿ ನೋಡಿರೋರು ನೋಡಿರ್ತೀರ. ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ. ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಪ್ಲೀಸ್ ಹೋಗಿ ನೋಡಿ. ಈಗ ನಾನು ನಿಮಗೆ ಹೇಳ್ತಿರೋ ವಿಷಯ ಏನಪ್ಪ ಅಂತಂದರೆ, ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡೋದು ಎಲ್ಲರೂ ಮಾಡೇ ಮಾಡ್ತಾರೆ. ಬಟ್ ಮಂತ್ರಾಲಯದಿಂದ ಒಂದು ಅಲ್ಲಿಂದ ಮಂತ್ರಾಲಯದಿಂದ ಒಂದು 500 ಮೀಟರ್ ಸ್ವಲ್ಪ ಹಾಗೆ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋದರೆ ನಮಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಅನ್ನೋ ಒಂದು ದೇವಸ್ಥಾನ ಸಿಗುತ್ತೆ. ಸೊ ಅಲ್ಲಿ ಲೋಕಲ್ಸ್ನ ಕೇಳಿದ್ರೆ ಹೇಳ್ತಾರೆ. ಈಗ ನಾನು ಬಂದಿರೋದು ಅದೇ ದೇವಸ್ಥಾನ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜಪಾನ ಮಾಡ್ತಿದ್ರು ಅನ್ನೋದು ಒಂದು ಪ್ರತೀತಿ, ಅಲ್ಲಿಯ ಜನಗಳು ಹೇಳ್ತಾರೆ. ಇಲ್ಲಿಗೆ ಮಂತ್ರಾಲಯಕ್ಕೆ ಬಂದವರು ಮಿಸ್ ಮಾಡದೆ ಮಂತ್ರಾಲಯದಿಂದ ಒಂದು 500 ಕಿಲೋಮೀಟ್ರ್ ಅಲ್ಲೇ ನಡ್ಕೊಂಡು ಸ್ಟ್ರೈಟ್ ರೋಡಲ್ಲಿ ನಡ್ಕೊಂಡು ಹೋದರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ಸೊ ಇಲ್ಲಿಯ ಪ್ರತೀತಿ ಏನಪ್ಪ ಅಂತಂದರೆ, ರಾಘವೇಂದ್ರ ಸ್ವಾಮಿಗಳೇ ಅವರ ಕೈಯಾರೆ ವೆಂಕಟೇಶ್ವರ ಸ್ವಾಮಿ ವಿಗ್ರಹನ ನಿರ್ಮಿಸಿ ಪೂಜೆ ಮಾಡ್ತಿದ್ರಂತೆ. ಸೊ ಅದು ಒಂದು ಪುಣ್ಯ ಅಲ್ವಾ, ಅವ್ರ ಕೈಯಾರೆ ಮಾಡಿ ಅವರಲ್ಲಿ ಬಂದು ಜಪ ತಪ ಮಾಡಿ ದೇವ್ರನ್ನ ಬೇಡ್ಕೊತಾ ಇದ್ದರು ಅನ್ನೋದು ಒಂದು ಪಾಸಿಟಿವ್ ನಮಗೆ ಅಲ್ಲಿಗೆ ಹೋದರೆ. ಸೊ ನಮಗೂ ತುಂಬ ಖುಷಿ ಆಯಿತು ಅಲ್ಲಿಗೆ ಹೋಗಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಯಾರು ಮಂತ್ರಾಲಯಕ್ಕೆ ಹೋಗ್ತೀರಾ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. 500 ಮೀಟರ್ಸ್ ಅಷ್ಟೇ. ಅಲ್ಲಿ ಲೋಕಲೈಟ್ಸ್ ಕೇಳಿದ್ರೆ ಹೇಳ್ತಾರೆ ನಿಮಗೆ. ಸೊ ಇಲ್ಲಿ ಏನಪ್ಪ ಅಂತಂದರೆ, ವೆಂಕಟೇಶ್ವರ ಸ್ವಾಮಿ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡೋಕ್ಕೆ ಅಲ್ಲಿಯೇ ಒಂದು ತುಳಸಿ ತೋಟ ಥರ ನಿರ್ಮಿಸಿದ್ದಾರೆ. ಅಂದರೆ ಒಂದು ಗಾರ್ಡನ್ ಥರ ನಿರ್ಮಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಹೋಗಿ ದರ್ಶನ ಮಾಡ್ಕೊಳ್ಳಿ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಒಬ್ಬರನ್ನೇ ಅಲ್ಲ, ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ. ಬಿಚ್ಚಾಲೆ ಆಗಿರ್ಬೋದು, ಆಂಜನೇಯ ಸ್ವಾಮಿ ದೇವಸ್ಥಾನ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ಎಲ್ಲದಕ್ಕೂ ಹೋಗಿ ಬನ್ನಿ ಹೋದರೆ ಒಂದು ಸತಿ. ಬಿಕಾಸ್ ಎಲ್ಲ ಪಾಸಿಟಿವ್ ಎನರ್ಜಿನೂ ತೊಗೋಬೇಕು ಅನ್ನೋದು ನನ್ನ ಮೈಂಡಲ್ಲಿರುತ್ತೆ. ಸೊ ನನಗೆ ತುಂಬ ಇದನ್ನು ಲಾಸ್ಟ್ ಟೈಮ್ ಕೂಡ ಹೋದಾಗ ನಾವು ನೋಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ನಮಗೆ ಕರೆಕ್ಟಾಗಿ ಲೊಕೇಶನ್ ಗೊತ್ತಾಗಲಿಲ್ಲ. ನಾವು ಅದೇ ಇನ್ನು ಸ್ವಲ್ಪ ದೂರ ಹೋಗಿದ್ರೆ ನಮಗೆ ಸಿಗ್ತಾಯಿತ್ತು. ಬಟ್ ಲಾಸ್ಟ್ ಟೈಮ್ ನಮಗೆ ಗೊತ್ತಾಗಿಲ್ಲ ಕರೆಕ್ಟಾಗಿ. ಯಾರು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳಿದರು. ಸೊ ನಾವು ಈ ಸತಿ ಇಲ್ಲ, ನಾವು ಹೋಗಲೇಬೇಕು ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ನಾವು ಹಾಗೆ ಮುಂದೆ ನಡ್ಕೊಂಡು ಹೋದ್ವಿ. ಬಟ್ ನಾವು ಯಾವ ದಾರಿಲಿ ಹೋಗಿದ್ವೋ ಅದೇ ದಾರಿಯಿಂದ ಒಂದು ಸ್ವಲ್ಪ ಮುಂದೆ ಹೋಗಿದ್ರೆ ನಮ್ಗೆ ಲಾಸ್ಟ್ ಟೈಮ್ ಸಿಗ್ತಾಯಿತ್ತು. ಸೊ ಥ್ಯಾಂಕ್ ಯು.